ಲಡ್ಡು ಆತಂಕ ದೂರ ಮಾಡೋದಕ್ಕೆ ಮಹಾಶಾಂತಿ ಯಾಗ ನಡೆಸೋದಕ್ಕೆ ಟಿಟಿಡಿ ನಿರ್ಧಾರ ಮಾಡಿದೆ. ತಿರುಮಲ ಭಕ್ತರಲ್ಲಿ ಗೊಂದಲ ಉಂಟು ಮಾಡಿದ ಈ ಲಡ್ಡು ಪ್ರಕರಣ ಶ್ರಾವಣ ಹಿನ್ನೆಲೆ ತಮಿಳು ಭಕ್ತರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಭಕ್ತರ ಆತಂಕ ದೂರ ಮಾಡೋದಕ್ಕೆ ನಾಳೆಯಿಂದ ಯಾಗ ನಡೆಸೋದಕ್ಕೆ ಟಿಟಿಡಿ ನಿರ್ಧಾರ ಮಾಡಿದೆ. 3 ದಿನಗಳ ಕಾಲ ಮಹಾಶಾಂತಿ ಯಾಗಕ್ಕೆ ಟಿಟಿಡಿ ನಿರ್ಧರಿಸಿದೆ. ಈ ಮೂಲಕ ತಿಮ್ಮಪ್ಪನ ಪ್ರಸಾದ ಶುದ್ಧಿಗೊಳಿಸೋ ಪ್ರಕ್ರಿಯೆಗೂ ಮುಂದಾಗಿದೆ. ಯಾಗದಲ್ಲಿ ವೇದ ವಿದ್ವಾಂಸರ ಜೊತೆ ಋತ್ವಿಕರು ಕೂಡ ಭಾಗಿಯಾಗ್ತಾರೆ. ಅದೆಷ್ಟೇ ಶಾಂತಿ ಹೋಮ ಮಾಡಿದ್ರು, ಅದೆಷ್ಟೇ ಪ್ರಾಯಶ್ಚಿತ ಮಾಡಿದ್ರು, ಅದೆಂತಹ ಯಾಗಗಳನ್ನು ಮಾಡಿದ್ರು ಕೂಡ ಭಕ್ತರ ಮನಸ್ಸಿಗೆ, ಅವರ ಭಾವನೆಗಳಿಗೆ ಧಕ್ಕೆಯಾಗಿದೆಯಲ್ಲ, ನೋವಾಗಿದೆಯಲ್ಲ, ಅದನ್ನು ಭರಿಸುವಂತಹ ಶಕ್ತಿ ಯಾವ ಯಾಗಕ್ಕೂ ಕೂಡ ಇಲ್ಲ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಅವರು ಕಣ್ಣಿಗೆ ಒತ್ತಿಕೊಂಡು ಯಾವ ಪ್ರಸಾದವನ್ನು ತಿಮ್ಮಪ್ಪನ ಪ್ರಸಾದ ಅಂತ ಸೇವಿಸ್ತಾ ಇದ್ರು, ಅದೇ ಪ್ರಸಾದದಲ್ಲಿ ಸಾತ್ವಿಕ ಪ್ರಸಾದ ಇದು ಅಂತ ಸೇವಿಸ್ತಾ ಇದ್ರು, ಅದೇ ಪ್ರಸಾದದಲ್ಲಿ ಹಂದಿಯ ಕೊಬ್ಬು, ದನದ ಕೊಬ್ಬು, ಮೀನಿನ ಎಣ್ಣೆಯ ಮಿಶ್ರಣ ಇರೋದನ್ನು ಆ ವರದಿ ಹೊರಗಡೆ ಬರ್ತಾ ಇದ್ದಂತೆ ಅಕ್ಷರಶಃ ಆಘಾತಕ್ಕೊಳಗಾಗಿದ್ದಾರೆ ಕೋಟ್ಯಂತರ ತಿರುಪತಿ ತಿಮ್ಮಪ್ಪನ ಭಕ್ತರು. ಇನ್ಮೇಲೆ ಪ್ರಸಾದವನ್ನು ಎಷ್ಟೇ ಶುದ್ಧೀಕರಿಸಿದ್ರು ಕೂಡ ಆ ಪ್ರಸಾದವನ್ನು ಸೇವಿಸೋ ಮುಂಚೆ ಒಂದು ಸಲ ಅವರು ಯೋಚನೆ ಮಾಡುವಂತಹ ಪರಿಸ್ಥಿತಿಗೆ ಬರ್ತಾರೆ. ಆದರೆ ಈಗ 3 ದಿನಗಳ ಕಾಲ ಮಹಾಶಾಂತಿ ಯಾಗವನ್ನು ನಡೆಸೋದಕ್ಕೆ ಟಿಟಿಡಿ ನಿರ್ಧಾರ ಮಾಡಿದೆ. ನಾಳೆಯಿಂದ ಯಾಗ ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.